ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಸೈಲೆನ್ಸರ್ ಬಿಚ್ಚೋದು ಅದನ್ನೆಲ್ಲ ಮಾಡಿದ್ರೆ ತಾವು ಯಜಮಾನ್ರೇನು ತಮ್ಮ ಈ ಹಿಂದೆ ನಡೆಸ್ಕೊಂಡು ಹೋಗಿದ್ರೆ ಅದೇ ರೀತಿ ಕೇರಿಯಲ್ಲಿ ಮತ್ತೊಂದ್ಸರಿ ಅದನ್ನ ಈಗ ಅವ್ರಿಗೆ ಒಂದ್ ಸ್ವಲ್ಪ ತೀರ್ಮಾನ ತಗೊಂಡು ಯಾವುದೇ ಕಾರಣಕ್ಕೂ ಅಂತ ಬೈಕ್ಗಳಲ್ಲಿ ಆ ಹುಡುಗರು ಸೈಲೆನ್ಸರ್ ಬಿಚ್ಚೋದು ಸೌಂಡ್ ಮಾಡೋದು ಕಾನೂನನ್ನ ಉಲ್ಲಂಘನೆ ಮಾಡೋದಂಗೆ ಮಾಡಿ ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ. ನೀವೇನ್ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಷ್ಟನ್ನು ನಾವು ನಮ್ಮ ಇಲಾಖೆ ವತಿಯಿಂದ ಮತ್ತು ಇತರ ಇಲಾಖೆ ನಮ್ಮ ನಗರಸಭೆ ಇರ್ಬೋದು ಮತ್ತು ಗ್ರಾಮ ಪಂಚಾಯತ್ ಇರ್ಬೋದು ಅದ್ರ ಜೊತೆಗೆ ಲೈಟಿಂಗು ಮತ್ತು ರಸ್ತೆಯನ್ನ ಹೌದು ಫಿಲಪ್ ಏನ್ ಗುಂಡಿಗಳು ಅದಾವಲ್ಲ ಗುಂಡಿಗಳು ಫಿಲಪ್ ಮಾಡೋದ್ರಿಂದ ಹಿಡಿದು ಬ್ಯಾರಿಕೇಡಿಂಗ್ ಹಾಕೋದು ಅದನ್ನೆಲ್ಲವನ್ನು ನಾವು ಮಾಡಿಸೋದಕ್ಕೆ ಆಲ್ರೆಡಿ ನಮ್ಮ ಇಲಾಖೆ ಅಧಿಕಾರಿಗಳೆಲ್ಲ ಜೊತೆಗಿದ್ದಾರೆ. ಅವ್ರು ಬೇರೆ ಇಲಾಖೆಗಳ ಜೊತೆಗೆ ಸಹಿತ ಸಮನ್ವಯ ಸಾಧಿಸಿ ನಾವು ಅದನ್ನ ಮಾಡೋದಕ್ಕೆ ತಯಾರಿದ್ದೀವಿ ಅಂತ ಹೇಳ್ತಾ ಮತ್ತೆ ನಿಮ್ಮಲ್ಲಿ ನಮ್ಮಿಂದ ಏನಾದ್ರು ಎಕ್ಸ್ಪೆಕ್ಟೇಷನ್ ಇದ್ರೆ ಹೇಳಿದ್ರೆ ಅದನ್ನ ನಾವು ರೆಡಿ ಮಾಡೋದಕ್ಕೆ ತಯಾರಿದ್ದೀವಿ ಅಂತ ಹೇಳ್ತಾ ಸುಮಾರು 22 ಪಲ್ಲಕ್ಕಿಗಳು ಎಲ್ಲವೂ ಬರ್ತಾ ಇದಾವು. ಅದರಲ್ಲಿ ಬನ್ನಿ ಮುಡಿಯೋದು ಮುಗಿದ ಮೇಲೆ ಬರ್ತಾರಲ್ಲ ಒಂದ್ ಸ್ವಲ್ಪ ಬಹಳ ಸ್ಪೀಡಾಗಿ ಬರ್ತಾರೆ. ಅದನ್ನು ಸ್ವಲ್ಪ ಹುಡುಗರು ಏನಿದಾರ ನಾವು ಹೇಳ್ತಾನೆ ಇದೀವಿ ಪ್ರತಿ ವರ್ಷನೂ ಸ್ಪೀಡಾಗಿ ಓಡೋಗ್ತಾರೆ. ಓಡೋದಾಗ ಒಬ್ರಿಬ್ರು ಈ ದೇವ್ರು ಹೊತ್ಕೊಂಡಿರ್ತಾರೆ, ಎಡು ಬೀಳಬಾರ್ದು. ಹಂಗಾಗಿ ಅವ್ರು ಸ್ವಲ್ಪ ತಾವು ಸಾವಕಾಶವಾಗಿ ಹೋಗ್ಲಿ, ಸಾವಕಾಶವಾಗಿ ಬರೋದಕ್ಕೆ ಹೇಳಿ. ಯಾಕಂದ್ರೆ ಅದು ಕಾಂಪಿಟೇಷನ್ ತರ ಪಲ್ಲಕ್ಕಿ ಭಾರ ಇಲ್ಲದೆ ಇರೋದ್ರಿಂದ ಬಹಳ ಸ್ಪೀಡಾಗಿ ಓಡೋಗ್ತಾರೆ. ಅದನ್ನು ಸ್ವಲ್ಪ ತಾವು ಅದನ್ನ ಅವರು ಹುಡುಗರಿಗೆ ಯುವಕರಿಗೆ ಒಂದ್ ಸ್ವಲ್ಪ ಇದು ಮಾಡ್ಕೊಡಿ. ಯಾಕಂದ್ರೆ ನಮ್ಮ ಪ್ರತಿ ಪಲ್ಲಕ್ಕಿ ಜೊತೆಗೆ ನಮ್ಮ ಪೊಲೀಸರು ಇರ್ತಾರೆ. ಅವ್ರು ಹೋಗ್ಬಿಟ್ಲೇನೆ ಪಲ್ಲಕ್ಕಿ ಒಂದ್ ಕಡೆ ಇರ್ತಾವ, ನಮ್ಮ ಪೊಲೀಸ್ ಒಂದ್ ಕಡೆ ಇರ್ತಾರೆ. ಒಂದು ಅಲ್ಲೆಲ್ಲ ಭಕ್ತರು ಬಂದು ಅಲ್ಲಿ ಪೂಜೆ ಗೀಜೆ ಮಾಡ್ಸ್ಕೊಂಡು ಹೋಗ್ತಿರ್ತಾರೆ. ರಾತ್ರಿ ಮಧ್ಯರಾತ್ರಿ ಆಗ್ತೈತಿ, ಕೆಲವೊಂದು ಬೆಳಿಗ್ಗೆ ಬರ್ತಾವು, ಮತ್ತೆ ಕೆಲವೊಂದು ಕೋಲಾಟ ವಾದ್ಯ ಮೇಳಗಳು ಇರ್ತಾವು. ಅದ್ರ ಜೊತೆಗೆ ನಾವು ನಿರಂತರ ರಾತ್ರಿ ಎಲ್ಲ ನೋಡಿದೀವಿ. ಅದನ್ನ ತಾವೆಲ್ಲರೂ ಶಾಂತಿಯುತವಾಗಿ ನಡೆಯುವಂತೆ ಮತ್ತೆ ಹುಡುಗರು ಅದರಲ್ಲಿ ಯಾವುದೇ ಹುಡುಗರು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಕೇರಿ ವಿರುದ್ಧ ಯಾವುದೇ ಟ್ವೀಟ್ ಮಾಡ್ದಂಗೆ ಅಥವಾ ಅದನ್ನ ಸ್ಟೇಟಸ್ ಹಾಕ್ದಂಗೆ ಅದನ್ನೆಲ್ಲ ನೋಡ್ಬೇಕು. ಯಾಕಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ಒಂದಿಬ್ರು ಕಾಮೆಂಟ್ ಮಾಡಿದ್ ನೋಡಿದ್ವಿ. ಅದನ್ನ ನಾವ್ ಯಾರು ಅಂತ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ತಮ್ಮ ವತಿಯಿಂದ ಸಹಿತ ಇಂಥದ್ದು ಯಾವುದೋ ಅಹಿತಕರ ಘಟನೆ ಮುಂದೆ ಆಗೋದಕ್ಕೆ ಅವ್ರು ಪ್ರಚೋದನೆ ಕೊಡಬಾರ್ದು ಅಂತ ಹೇಳಿ ನಾವೆಲ್ಲರೂ ಅವ್ರಿಗೆ ಎಚ್ಚರಿಕೆ ನೀಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತೇವೆ. 3 ದಿನಗಳ ಕಾಲ ಈಗೇನು ಹಬ್ಬ ನಡೀತಾ ಇದೆಯಲ್ಲ, ದಯಮಾಡಿ ನಮ್ಮ ಕೇರಿಗಳಲ್ಲಿ ಲೈಟ್ ಇಂದ ಯಾವುದೇ ರೀತಿಯಿಂದ ತೆಗೆದೇ ಇರೋದಕ್ಕೆ ನೋಡ್ಕೊಳ್ಳಿ. ಒಂದು ಎರಡನೇದು ಕಳೆದ 3-4 ವರ್ಷಗಳಿಂದ ಹೇಳ್ತಾ ಇದೀನಿ, ನಮ್ಮ ಅಶ್ವಥ್ ನಾರಾಯಣ ಕಟ್ಟಿ ಹತ್ರ ಎಲ್ಲಾ ಪಲ್ಲಕ್ಕಿಗಳು ಬಂದು ಇಳಿದಾಗ ಅಲ್ಲಿಂದ ನಮ್ಮ ಚಿತ್ರಕೇರಿ ಸರ್ಕಲ್ ಇದೆ, ಪುತ್ತಳಿ ಇದೆ, ಅಲ್ಲಿವರೆಗೂ ಲೈಟಿನ ಕೊರತೆ ಇರ್ತದೆ. ಪಲ್ಲಕ್ಕಿಗಳು ಬರ್ತಾ ಇದ್ದಾಗ ಕತ್ಲಿರ್ತದೆ. ಅಲ್ಲಿವರೆಗೂ ನಾವು ಲೈಟ್ ಹಾಕೊಂಡಿದೀವಿ, ಅಲ್ಲಿವರೆಗೂ ನಾವು ಲೈಟ್ ಹಾಕೊಂಡಿದೀವಿ. ಯಾವುದೇ ಕಾರಣಕ್ಕೂ 3-4 ದಿನ ಲೈಟ್ ತೆಗಿಬಾರ್ದು. ಆಮೇಲೆ CMC ಅವರು ಬಂದಿದ್ರೆ ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆಯನ್ನ ದಯವಿಟ್ಟು ಮಾಡಬೇಕು. ಇನ್ನೊಂದಂತೆ ಎಲ್ಲವೂ ಕೂಡ ತಾವಂತೂ 3 ವರ್ಷದಿಂದ ಜೀರೋ ಟ್ರಾಫಿಕ್ ಮಾಡೋದ್ರ ಜೊತೆಗೆ ಐತಿಹಾಸಿಕ ನಾಡ ಹಬ್ಬಕ್ಕೆ ಅದು ವಿಜೃಂಭಣೆಯಿಂದ ಮಾಡೋದಕ್ಕೆ ನೀವು ಸಾಕ್ಷಿಯಾಗಿದ್ದೀರಿ ನಿಮ್ಮ ಇಲಾಖೆಗೆ. ಮತ್ತೆ ಈ ವರ್ಷ ಕೂಡ ಅದನ್ನೇ ನಾವು ನಿರೀಕ್ಷಿಸ್ತೀವಿ ಅಂತ ಹೇಳ್ತಾ ಮುಖ್ಯವಾಗಿ ಲೈಟಿಂಗ್ ವ್ಯವಸ್ಥೆ ಅಂತ ನೋಡ್ಕೊಳ್ಳಿ ಸರ್. ಹೊಸಪೇಟೆ ತಾಲೂಕಿನಲ್ಲಿ ಅದರಂತೆ ನಾವು ಕೂಡ ಯಜಮಾನರುಗಳಿಗೆ ಹಿಂದೆ ನಿಂತ್ಕೊಂಡು ಎಲ್ಲ ಪಲ್ಲಕ್ಕಿಂದು ಅದನ್ನ ಹುಡುಗರನ್ನ ಯಾವ್ದೇ ಅಂತಕ್ಕ ಮುಂದೆ ಯಾವ್ದು ಏನಾದ್ರು ಬೆಳೆಸ್ಬೇಕಂತ ಹೇಳಿ ಯಾರೇ ಆಗಿರಲಿ ನಿಂತ್ಕೊಂಡು ಯಾವುದೇ ಹಂಗಾಗಿ ಅನುಕೂಲವಾಗಿ ಜಾತಿನ ನೆರವೇರಿಸಿಕೊಂಡು ಬೆಳೆದಿರತಕ್ಕಂಥ ಮಾಡ್ಕೊಂಡು ಇದು ಹೋಗ್ತದಲ್ಲ ಪಲ್ಲಕ್ಕಿಗಳು ತಗೊಂಡು ಹೋಗುವಂತ ಕಾರ್ಯಕ್ರಮ. ಆಮೇಲೆ 2ನೇ ತಾರೀಕು ಊರ್ ಬನ್ನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ 3 ದಿವಸ ಅದ್ರ ಜೊತೆ ಯಾವ್ಯಾವ ಪಲ್ಲಕ್ಕಿಗಳು ಆಮೇಲೆ ಯಾವ್ಯಾವ ಲೀಡರ್ಸ್ ಅವ್ ಏನೇನು ಕಾರ್ಯಕ್ರಮಗಳು ಹೋಗ್ತಾವ, ಎಷ್ಟೊತ್ತಿಗೆ ಹೋಗ್ತಾವ, ಹಂಪಿ ಕಮಲಾಪುರ ಇರ್ಬೋದು ಹಾಗೂ ನಮ್ಮ ಮತ್ತೆ ಪದೇ ನಿಮ್ಮ ಸಹಕಾರವನ್ನು ತಗೊಂಡು ಶಾಂತಿಯುತವಾಗಿ ಮತ್ತು ಬಹಳ ಸೌಹಾರ್ದಯುತವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಹಬ್ಬ ಆಚರಣೆ 3ನೇ ವರ್ಷ ಯಶಸ್ವಿಯಾಗಿ ನಮ್ಮಿಂದ ಏನು ತಾವು ಎಕ್ಸೆಪ್ಟ್ ಮಾಡ್ತೀರಿ ಟ್ರಾಫಿಕ್ ಅಲ್ಲಿ ಯಾವ್ದು ಅಡೆತಡೆ ಅಡ್ಡ ಬರದಂಗೆ ಆ ರೀತಿ ನಾವು ಸಭೆ ಇರ್ಬೋದು ಮತ್ತು ನಾಗೇನಹಳ್ಳಿ ಗ್ರಾಮ ಪಂಚಾಯತ್ ಇರ್ಬೋದು. ಅದರಿಂದ ಏನು ನಮ್ಮ ಕೆಲಸ ಕಾರ್ಯಗಳಲ್ಲಿ ಧರ್ಮದ ಗುಡ್ಡ ಹತ್ರ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಮಾಡ್ತೀವಿ. ನಿಮ್ಮಲ್ಲಿ ಒಂದು ಸಹಕಾರ ಕೇಳೋದು ಯಾಕಂದ್ರೆ ಯಾವ್ದು ಹೇಳಿಕೆ ಅಂತ ಹೇಳ್ತಾರೆ. ಆಮೇಲೆ ನಮ್ಗೊಂದು ಹೇಳಿದ್ರೆ ಹೇಳಿದ್ರಲ್ಲ ಅದು ಆಂದೋಲನ ಸತ್ಯ. ಅಲ್ಲಿ ಸುಮಾರು ನಾವು ಪ್ರತಿ ವರ್ಷದಂತೆ ಶಾಂತಿ ರೀತಿಯಲ್ಲೇ ನಾವು ಕಾಪಾಡ್ಕೊಂತ ಇವತ್ತು ಭರವಸೆ ಕೊಡ್ತೇವೆ. ಯಾಕಂದ್ರೆ ಇದು 100 ವರ್ಷಗಳ ಇತಿಹಾಸ ಉಳ್ಳುವಂತ ನಮ್ಮ ಈ ಒಂದು ದಸರಾ. ಆ ವಿಚಾರವಾಗಿ ಈಗಾಗಲೇ ಕೇರಿಗಳು ಕೂಡ ಅವರವರ ಹುಡುಗರು ಕೂಡ ತಾವು ಹೇಳಿದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಕಡಿವಾಣ ಹಾಕುವಂತ ಕೆಲಸ ಕೂಡ ಈಗಾಗಲೇ ಕಳೆದ ಒಂದು 3-4 ವರ್ಷದಿಂದ ಯಾವುದೇ ಘಟನೆ ನಡೀತಾ ಇಲ್ಲ.
ಅದನ್ನ ನಾವು ಕೂಡ ಮತ್ತೆ ಕೇರಿಗಳೆಲ್ಲ ಹೇಳಿ ಶಾಂತಿ ರೀತಿಯಲ್ಲಿ ನಡ್ಕೊಂಡು ಹೋಗ್ರಿ ಅಂತ ಹೇಳ್ತೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.